ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ. ಹೊರಟಿದ್ದೀವಿ ನಮ್ಮ ಮಾನ್ಸೂನ್ ರೈಡ್ಗೆ. ಸೊ ಏನೇನು ಲಗೇಜ್ ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದು ನಂದು ಕ್ರ್ಯಾಶ್ ಗಾರ್ಡ್ ಬ್ಯಾಗ್ಸು. ಇದರಲ್ಲಿ ಒಂದರಲ್ಲಿ ಸ್ಲಿಪ್ಪರ್ಸು ಮತ್ತು ಎಕ್ಸ್ಟ್ರಾ ರೈನ್ ಗೇರ್ ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಚೈನ್ ಲೂಬು, ಆಮೇಲೆ ಏನಿಟ್ಟಿದ್ದೀನಪ್ಪ, ಹೆಲ್ಮೆಟ್ ಕ್ಲೀನರು, ಬಟ್ಟೆ ಏನಂತಾರೆ ಗಾಡಿ ಓಡಿಸೋ ಬಟ್ಟೆ ಇದೆಲ್ಲ ಇದೆ. ಹೈಡ್ರೇಷನ್ ಪ್ಯಾಕ್ ಇದೆ, ರೈನ್ ಗೇರ್ಸು ಇದು ತೊಗೊಂಡು ಎಲ್ಲ. ರೈನಾಕ್ಸ್ ವಾಟರ್ ಪ್ರೂಫ್ ಸಾಕ್ಸ್ ವೆರಿ ಎಸೆನ್ಷಿಯಲ್ ಇದು ರೈಡ್ಗೆ. ಆಮೇಲೆ ನನ್ನ ರೈಡಿಂಗ್ ಜಾಕೆಟು, ಆಮೇಲೆ ಟಾಪ್ ಬಾಕ್ಸ್ ಇದೆ, ಇಲ್ಲಿ ಹೆಲ್ಮೆಟ್ ಇದೆ. ಅದೇ. ಸೊ ಇವತ್ತು ಡೇಟ್ ಬಂದು 11th August 12 ಗಂಟೆ. 4 ಗಂಟೆಗೆ ಹೊರಡ್ತೀವಿ ಬೆಳಗ್ಗೆ. ಇನ್ನು 4 hours ಇದೆ ಹೊರಡೋಕ್ಕೆ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಬೈಕಿಗೆ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದಷ್ಟೇ ಬಾಕಿ. ಸೊ ಬೆಳಗ್ಗೆ ಸಿಗೋಣ ಆನ್ ದ ರೋಡ್. ಸಿ ಯು. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ರೈಡ್ ಹೊರಟಿದ್ದೀವಿ, ಮಾನ್ಸೂನ್ ರೈಡ್ 2022 ಕೇರಳ. ನೋಡಿ ಬಾಯ್ಸ್ ಬರ್ತಾ ಇದ್ದಾರೆ ಹಿಮಾಲಯನ್ಸಲ್ಲಿ. ಇನ್ನು 3 ಜನ ಅಲ್ಲಿ ಮೈಸೂರು ರೋಡಲ್ಲಿ ಸಿಗ್ತಾರೆ. ಹೊರಟಿದ್ದೀವಿ. ಟೈಮ್ ಬಂದು 4:24. ಲೆಟ್ಸ್ ಗೋ. ಇದು ಏನಂದರೆ ನಮ್ಮದು ಲಾಂಗೆಸ್ಟ್ ರೈಡ್ ಇದು ಸದ್ಯಕ್ಕೆ. 1800 ಕಿಲೋಮೀಟರ್ಸ್ ಅಪ್ರಾಕ್ಸ್. 1800 to 1900 ಕಿಲೋಮೀಟರ್ಸ್ ಇದೆ ರೂಟು. ಇವಾಗ ಊಟಿ ಮೇಲೆ ಕೊಯಂಬತ್ತೂರು ಹೋಗಿ ಇವತ್ತು ಸ್ಟೇ, ಅಥವಾ ವಾಲ್ಪಾರ ಇಷ್ಟೇ. ನೋಡೋಣ ಹೆಂಗಾಗತ್ತೆ ಅಂತ. ಎಸ್, ಫೈನಲಿ ದ ಗ್ರೂಪ್ ಇಸ್ ಕಂಪ್ಲೀಟ್. ಇನ್ನು 3 ಗಾಡಿ ಬಂದಿದೆ. ಡ್ಯೂಕೋ R3 ಮತ್ತು SD ಅಡ್ವೆಂಚರ್. ಹಲೋ, ಡಿಸ್ಕನೆಕ್ಟ್ ಆಗೋಯ್ತಾ? ಹೋಗಿ ಮಂಡ್ಯ ಹತ್ರ ಜಾಯ್ನ್ ಆದ್ರು ಇವರು 3 ಜನ. ಲೇಟ್ ಮಾಡೋರು ಬರೋದು. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ಮೈಸೂರು. ಓಕೆ, ಸೊ ಇವಾಗ 7 ಗಂಟೆ ಟೈಮು. ನೋಡಿ, ಒಂದು ಕೆಲಸ ಆಗಿದೆ, ಪಂಚರ್. ಹಿಮಾಲಯನ್ನೇ ಪಂಚರ್ ಆಗಿದೆ. ಔಟ್ ಆಫ್ ಆಲ್ ದ ವೆಹಿಕಲ್ಸ್ ಟ್ಯೂಬ್ ಗಾಡಿ. ಪಂಚರ್ ಅಂಗಡಿ ಇವಾಗ 8 ಗಂಟೆಗೆ ಓಪನ್ ಅಂತೆ. ಫಾರ್ಚುನೇಟ್ಲಿ ಹೋಟೆಲ್ ಮುಂದೆನೇ ಪಂಚರ್ ಆಗಿದೆ. ಟ್ಯೂಬು ಪಂಚರ್ ಅಂಗಡಿ ಓಪನ್ ಆಗೋ ಅಷ್ಟರಲ್ಲಿ ತಿಂಡಿ ಮಾಡ್ಕೊಬಿಡ್ತೀವಿ. ಸೊ ಫೈನಲಿ ಎಷ್ಟು 10:20 ಆಯಿತು ಟೈಮು. ಪಂಚರ್ ಹಾಕ್ಸಿ ಹೊರಡ್ತಾ ಇದ್ದೀವಿ. 7 ಗಂಟೆಗೆ ಪಂಚರ್ ಆಗಿದ್ದು ಗಾಡಿ ನಮ್ಮ ಆದಿತ್ಯ ಅವ್ರ ಹಿಮಾಲಯನ್ನು. ಸೊ ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಆರಾಮಾಗಿ ಬರ್ತಾ ಇದ್ವಿ ಅಲ್ಲಿ ತನಕ. ಪಂಚರ್ ಅಂಗಡಿ ಓಪನ್ ಆಗೋದು ಇಷ್ಟೊತ್ತಾಯಿತು. ಓಪನ್ ಆಯಿತು, ಇವಾಗ ಹೊರಟಿದ್ದೀವಿ ಅಪ್ಪ ಫೈನಲಿ. ನೆಕ್ಸ್ಟ್ ಸ್ಟಾಪು ಬಂಡೀಪುರ. ಇವಾಗ ಅಲ್ಲಿಗೆ ಹೋದ್ಮೇಲೆ ಸಿಗೋಣ. ಇವಾಗ ಇನ್ನೇನು ಮೈಸೂರು ಹತ್ರ ಇದ್ದೀವಿ. ಶ್ರೀರಂಗಪಟ್ಟಣ ನೋಡಿ ನೀರು ಹೆಂಗೆ ಹರಿತಾ ಇದೆ. ಎಲ್ಲ ಮುಳುಗೋಗಿದೆ ಮನೆ ಎಲ್ಲ. ಮನೇನ ಟೆಂಪಲ್
ಅದೇನೇ ಇದ್ರು ಹೆಂಗ್ ಹರಿತಾ ಇದೆ ಫೋರ್ಸಲ್ಲಿ. ಶೆಟ್, ಇಷ್ಟು ಅಗಲ ಹರಿಯೋದೇ ಇಲ್ಲ, ಅಲ್ಲೆಲ್ಲ ಫುಲ್ ಮುಳುಗೋಗಿದೆ. ಬಾಬಾ, ಈ ಸತಿ ಮಳೆ ಹೆವಿ ಇದೆ. ಸಕ್ಕತ್ತಾಗಿದೆ ವೆದರು ನೋಡಿ. ಮೈಸೂರು ಬೆಟ್ಟ, ಚಾಮುಂಡಿ ಬೆಟ್ಟ, ಪ್ಲೆಸೆಂಟ್ ಆಗಿದೆ ವೆದರ್ ರೈಡಿಂಗ್. ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ತುಂಬ ಕ್ರಾಸ್ ವಿಂಡ್ಸ್ ಮಾತ್ರ, ಗಾಡಿ ನುಗ್ತಾ ಇದೆ ಹಂಗೆ. ಏನು ಮಾಡೋಕ್ಕಾಗಲ್ಲ, ಈ ಥರ ಓಪನ್ ಏರಿಯಾ ಇರಬೇಕಾದ್ರೆ ಕ್ರಾಸ್ ವಿಂಡ್ಸ್ ಜಾಸ್ತಿ ಇರುತ್ತೆ. ಓಕೆ, ಮಳೆ ಶುರು ಆಗಿದೆ. ಚಾಮುಂಡಿ ಬೆಟ್ಟ ರೈನ್ ಗೇರ್ ಎಲ್ಲ ಹಾಕೊಂಡಿದ್ದೀನಿ. ಇವಾಗ ಏನು ಮಳೆ ಬರ್ತಿದೆ, ಒಳ್ಳೆ ಮಜಾ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ಹರ್ಷಿತ್ ಅವ್ರ ಅಣ್ಣ ಸಂತೋಷ್ ಅವ್ರು ನಿಂತಿದ್ದಾರೆ, ಅವ್ರ ಜೊತೆ ಹೊರಡೋದು. ಬಂದ್ರು, ಮುಂದೆ ಬಂದ್ರು, ರೆಕಾರ್ಡ್ ಮಾಡ್ತಾ ಇದೀನಿ. ನೋಡಿ, ಫ್ಲೋರೆಸೆಂಟ್ ಬಾಯ್ಸ್, BBG ಗೇರ್ಸ್ ಎಲ್ಲ ರಿಚ್ ಕಿಡ್ಸು. ಡಿಸ್ಕನೆಕ್ಟ್ ಆಗ್ಬಿಡುತ್ತೋ, ಹೋಗಬೇಡ ಫಾಸ್ಟಾಗಿ. ಅವ್ನು ಹೋದ ಅಂತ ನೀನು ಹೋಗ್ಬಿಡ್ತೀಯ. ನೋಡಿ, GLS ಅಲ್ಲಿ ಕಾಯಕ್ ಹಾಕೊಂಡು ಹೋಗ್ತಾ ಇದಾರೆ. GLS 400D, ಅದು ರಿಯಲ್ ಅಡ್ವೆಂಚರ್ ಅಂದ್ರೆ. ಓಕೆ, ನೋಡೋರಲ್ಲ, ಮಾನ್ಸೂನ್ ರೈಡ್. ರೈನಾಕ್ಸ್ ಶೂ ಒಳಗೆಲ್ಲ ನೀರು ಆಗಿದೆ, ಬಟ್ ಏನು ಗೊತ್ತಾಗ್ತಿಲ್ಲ. ರೈನಾಕ್ಸ್ ಈಸ್ ವರ್ತ್ ಇಟ್. ಸಾಕ್ಸ್ ಒಂದು ಹಾಕೊಳ್ಳೋಣ. ಸಾರಿ, ಏನು ಹೇಳ್ತಾರೆ, ಗ್ಲೌಸ್ ಇಲ್ಲೇ ಇದೆ, ಹಾಕೋಬೇಕು. ಫೈನಲಿ ಬಂಡೀಪುರ ಹತ್ರ ಬಂದಿದ್ದೀವಿ. 6 ಗಂಟೆ ಬೆಳಗ್ಗೆ ಬರಬೇಕಿತ್ತು ನನ್ನ ಇನಿಷಿಯಲ್ ಪ್ಲ್ಯಾನ್ ಪ್ರಕಾರ, ಬಟ್ ಏನು ಮಾಡೋಕ್ಕಾಗಲ್ಲ, 6 ಅವರ್ ಲೇಟ್ ಬಂದಿದ್ದೀವಿ. ಇರು ಇಲ್ಲಿ ನಿಲ್ಸ್ಕೊಂಡು ಫೋಟೋ ಹಿಡಿಯೋಣ. ಲೈನಾಗಿ ನಿಲ್ಸ್ರಿ. ಒಂದೇ ಹೇಗಿತ್ತೋ ಪರಿಣೀತ್. ಇಲ್ಲಿ ಹೇರ್ ಪಿನ್ ಬೆಂಡ್ಸ್ ಇದೆ, ಹಿಂಗೆ ಆ ಕಡೆಯಿಂದ ಸೀದಾ ಡೌನು. ನೋಡಿ ಇಲ್ಲಿ ಜಿಂಕೆ. ಹೋಗೋ ನೀನು, ನನ್ನ ಮೇಲೆ ಯಾಕೋ ದ್ವೇಷ ತೀರ್ಸ್ಕೋತ್ಯಾ ಬೇರೆಯವ್ರ ಹತ್ರ ಹಿಡಿಸ್ಕೊಂಡು. ಬಾ ಇಲ್ಲಿ, ಕ್ಯಾಮ್ರಲ್ಲಿ ರೆಕಾರ್ಡ್ ಆಗೋದು ಬೇಡ ನೀನು. ಬಂಡೀಪುರಲ್ಲಿ ನಂದು ರೆಕಾರ್ಡ್ ಮಾಡು, ಏನಕ್ಕೆ ಗೋಪುರ ಹಾಕೊಂಡಿದ್ಯಾ? ಅದೆಲ್ಲ ಹೇಳ್ಬೋದು. ಸೊ ಇವಾಗ ಮಧುಮಲೈ ಫಾರೆಸ್ಟ್ ಒಳಗಿದ್ದೀವಿ. ನೋಡಿ ಹೆಂಗಿದೆ ವ್ಯೂ, ಲೆಫ್ಟ್ ಅಲ್ಲಿ ಬಾಂಬ್ ಆಗಿದೆ, ಸಖತ್. ಮಧುಮಲೈ ಟೈಗರ್ ರಿಸರ್ವ್, ತಮಿಳ್ನಾಡು. ಬೆಟ್ಟ ಮೇಲೆ ಹತ್ತಿ ಹೋದ್ರೆ ಊಟಿ ನೆಕ್ಸ್ಟ್. ಸಖತ್ತಾಗಿದೆ. ವಿಡಿಯೋ ಮಾಡಿದ ಏನೆಲ್ಲ ಲೀನ್ ಮಾಡು.
ಸೆಕೆಂಡ್ ಫ್ಯೂಲ್ ಸ್ಟಾಪ್ ಡನ್. ಸೊ Second to stop by chicken fried by also fried chicken ivory. ಏನು ಕೇಳಿಸಲ್ಲ ಕಣ. ಇವಾಗ 900 ರುಪೀಸ್ಗೆ ಹಾಕ್ಸಿದೆ. ನಿನ್ನೆ 1000 ರುಪೀಸ್ ಹಾಕ್ಸಿದೆ. ಇವಾಗ 900ಗೆ ಫುಲ್ ಟ್ಯಾಂಕ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ನಿಮ್ಗೇನು ಏನಾದರೂ ಕಾಮೆಂಟ್ರಿ ಕೇಳಿಸ್ತಾ ಇದ್ದರೆ ಇಲ್ಲಿದ್ದಾರೆ ನೋಡಿ, HARSHITH_VR ಅಂತ ನೋಡಿ ಅವನ್ನ ಫಾಲೋ ಮಾಡಬೇಡಿ, ಏನೇನೋ ಫೋಟೋ ಹಾಕ್ತಾನೆ. ಓಕೆ, ಇವಾಗ ಮಧುಮಲೈ ಫಾರೆಸ್ಟ್ ಆಗಿ ಫ್ಯೂಲ್ ಸ್ಟಾಪ್ ಮಾಡಿ ನೆಕ್ಸ್ಟು ಬಿಸ್ಮಿಲ್ಲಾ ಹೋಟ್ಲಿದೆ, ಹರ್ಷಿತ್ನ ಅಲ್ಲಿ ಕಳಿಸಿ ಹೋಗೋದು. ನೋಡಿ ಹೆಂಗಿದೆ, ಅಲ್ಲಿದೆ ವಾಟರ್ ಫಾಲ್ಸ್. ಅವಾಗಲೇ ತೋರಿಸಿದ್ನಲ್ಲ, ಅವಾಗಲೇ ತೋರಿಸಿಲ್ಲ, ಅಲ್ಲಿದೆ ಎಲ್ಲ ಊಟಿ ಮೇಲೆ. ಓಕೆ, ಸೊ ನೋಡಿ ಇವಾಗ ಗೂಡ್ಲೂರಲ್ಲಿದ್ದೀವಿ. ಈ ಹೋಟ್ಲಲ್ಲಿ ಊಟ ಮಾಡಿದ್ವಿ, ಶಾಸ್ತಪುರಿ ಹೋಟೆಲ್ ಆ್ಯಂಡ್ ರೆಸಾರ್ಟ್. ಒಳ್ಳೆ ಮೀಲ್ಸ್ ತಿಂದ್ವಿ, ವೆಜ್ ಮೀಲು. ಯಾಕಂದರೆ ಇವತ್ತು ಈಶಾ ಫೌಂಡೇಶನ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲರೂ ಮೀಲ್ಸ್ ತಿಂದು ಗೋಬಿ ಆಮೇಲೆ ಪನ್ನೀರೆಲ್ಲ ತಿಂದ್ವಿ. ನೋಡಿ ಹೆಂಗಿದೆ ವ್ಯೂ, ಸಗದಾಗಿದೆ. ಸೊ ಇಲ್ಲಿಂದ ಹೊರಡೋದು ಇವಾಗ ಊಟಿ ಆ್ಯಂಡ್ ದೆನ್ ಕೊಯಂಬತ್ತೂರ್. ಸೊ see you guys on the road. ವಾ ಇಲ್ಲಿ ನಿಲ್ಸ್ಕೊಂಡು ಫೋಟೋ ಹಿಡಿಬೇಕು. ನಿಲ್ಸ್ಕೊ, ಫೋಟೋ ಇಡ್ಸ್ಕೊಳ್ಳೋಣ. ಪರಿಣಿತನ ಕಳಿಸ್ಬಿಡೋದು. ಫೋಟೋ ಹಿಡಿ, ಅಲ್ಲಿ ನೋಡಲ್ಲಿ ಹಿಂದೆ. चलो चलो चलो. आओ भैया. ಯಾರು ಗೊತ್ತಾಗ್ತಿಲ್ವಲ್ಲ ಭಾಸ್ಕರ್. ಹಲೋ, ರಿಮೂವ್ ಇಟ್. ನಾವು ಎಷ್ಟು ಬಗ್ಗಿಸ್ಬೇಕು ಅಷ್ಟು ಬಗ್ಗಿಸ್ತಾ ಇದ್ದೀನಿ. ಡ್ರೈ ಇದ್ದಿದ್ರೆ ಇನ್ನೂ ಬಗ್ಗಿಸ್ತಾ ಇದ್ದೆ, ಜಾಸ್ತಿ ಬಗ್ಗಿಸ್ತಾ ಇದ್ದೀನಾ? ಕನೆಕ್ಟ್ ಆದೇನು? ಓ, ಒಳ್ಳೆ ವ್ಯೂ ಪಾಯಿಂಟ್ ಹರ್ಷಿತ್. ಏನು ವ್ಯೂನೇ ಇಲ್ಲ, ಎಲ್ಲ ಮುಚ್ಚೋಗಿದೆ. ಮನ್ಸೂನ್ ರೈಡ್. ಬಂತಲ್ಲ ನೀಲ್ಗಿರೀಸ್. ಸೈಕ್, ಫೋನಲ್ಲಿ ರೆಕಾರ್ಡ್ ಮಾಡೋಣ. ಫೋನ್ ಎಲ್ಲೋ ನಿಲ್ಲಿಸಿದ್ರೆ ಎಲ್ಲ ನಿಲ್ಲಿಸ್ತಾರೆ, ಬರೋಲ್ಲ. ಇನ್ನು ಡಿಸ್ಟೆನ್ಸ್ ಕವರ್ ಮಾಡಬೇಕು, ಅಲ್ಲಿ ಗಾಡಿ ರಿಪೇರಿ ಮಾಡಿಸ್ಬೇಕು.
ಐಡಲ್ ಸೌಂಡ್ ಚೆನ್ನಾಗಿದೆ HD. ನೀಲ್ ರಾಕ್ ವ್ಯೂ ಪಾಯಿಂಟ್. ನೀನು ಹೋಗಿಲ್ಲ ಅಲ್ಲ, ನಾನು ಹೋಗಿದ್ದೀನಿ. ದಿಸ್ ಇಸ್ ನೀಲ್ ರಾಕ್ ವ್ಯೂ ಪಾಯಿಂಟ್. ಅಲ್ಲಿ ಹಿಂಗೆ ಇಳಿದು ಮೇಲೆ ಹೊತ್ತು ಹೋದರೆ ಸಿಗುತ್ತೆ. ಇಲ್ಲಿಂದ ಕಾಣಿಸುತ್ತೆ ನೋಡಿ, ಏನು ಕಾಣಿಸ್ತಾ ಇಲ್ಲ. ನಡಿ ನೀಲ್ಗಿರೀಸ್ ಏನು ಎತ್ತರ ಬೆಳೆಯುತ್ತೆ. ನಮ್ಮ ಫಾರಮಲ್ಲಿ ಎಷ್ಟು ಮರ ಇದೆ ಗೊತ್ತಾ ಇದು?